ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಚ್ ಎಸ್ ಟ್ರಕ್ಸ್ಗೆ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಏನಪ್ಪ ಅಂದರೆ ಇನ್ಮೇಲೆ ನಾವು ಕೂಡ ಯೂಟ್ಯೂಬಲ್ಲಿ ಕಾಣಿಸ್ಕೊಳ್ಳೋಣ ಅಂತ ಒಂದು ಒಳ್ಳೆ ಕಂಟೆಂಟ್ ಮುಖಾಂತರ. ಅಂದರೆ ಕಂಟೆಂಟ್ ಬಂದು ಈ ಥರ ವೀಡಿಯೋಗೆ ಒಂದೊಂದು ಕಂಟೆಂಟ್ ಕೊಡೋಲ್ಲ. ಕಂಟೆಂಟ್ ಬಂದು ಒಂದೇ ಕಂಟೆಂಟ್. ಏನಪ್ಪ ಅಂದರೆ ನಾನು ಬಂದು ಮಂಡ್ಯದನು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಈಗಲೇ ಹೇಳ್ತಿದ್ದೀನಿ ನೋಡಿ, ನನ್ನ ಹೆಸರು ಬಂದುಬಿಟ್ಟು ಸುಹಾಸ್ ಅಂತ. ನಮ್ಮ ಊರು ಬಂದು ಮಂಡ್ಯದಲ್ಲೇ. ಬಟ್ ಇವಾಗೇನು ಊರ ಹೇಳೋ ಅವಶ್ಯಕತೆ ಸದ್ಯಕ್ಕಿಲ್ಲ. ಮುಂದೆ ಬೇಕಾದ್ರೆ ಯಾವಾಗಲಾರ ಹೇಳ್ತೀನಿ. ಏನಪ್ಪ ಅಂದರೆ ವಿಷಯ ನಮ್ಮದು ವೀಡಿಯೋ ಕಂಟೆಂಟ್ ಏನಪ್ಪ ಅಂದರೆ, ನಮ್ಮ ಮಂಡ್ಯದಲ್ಲಿ ಎಲ್ಲ ಥರ ಕಂಟೆಂಟ್ ಕ್ರಿಯೇಟರ್ಸ್ ಕೂಡ ಇದ್ದಾರೆ. ಆದರೆ ನಾನು ಚೂಸ್ ಮಾಡಿರೋ ಕಂಟೆಂಟ್ ಯಾರೂ ಲಾಗ್ ಮಾಡಿಲ್ಲ. ನಾನು ಎಲ್ಲ ತಿಳ್ಕೊಂಡೇ ಮಾಡ್ತಾಯಿದ್ದೀನಿ. ಯಾರೂ ಕೂಡ ಲಾಗ್ ಮಾಡಿಲ್ಲ. ಅದಕ್ಕೆ ಇನ್ಮೇಲೆ ನಾವು ಈ ಥರ ಲಾಗ್ಸ್ ಮಾಡೋಣ ಅಂತ. ಬಟ್ ಇದ್ರ ಬಗ್ಗೆ ತುಂಬ ತಿಳ್ಕೊಂಡು ಆಮೇಲೆ ನಿಮ್ಮ ಮುಂದೆ ಬಂದಿದ್ದೀನಿ. ನಂದು ಯೂಟ್ಯೂಬಲ್ಲಿ ಎಚ್ ಎಸ್ ಟ್ರಕ್ಸ್ ಅಂದ್ಬಿಟ್ಟು ನಂದು ಚಾನಲ್ ಇದೆ. ಎಚ್ ಎಸ್ಸು ಅದಕ್ಕೆಲ್ಲ ಆಮೇಲೆ ಹೇಳ್ತೀನಿ, ಇಂಟ್ರೊಡಕ್ಷನ್ ಅದು ಸಪ್ರೇಟಾಗಿ ಮಾಡ್ತೀನಿ. ಸದ್ಯಕ್ಕೆ ಇದು ಬಂದು ಫಸ್ಟ್ ವೀಡಿಯೋ ನಂದು. ಸೊ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ಇದೆ, ಯೂಟ್ಯೂಬಲ್ಲಿ ಕೂಡ ಇದೆ. ಈಗ ಡೈರೆಕ್ಟ್ ಮ್ಯಾಟ್ರ್ ಬಂದ್ಬಿಡ್ತೀನಿ. ಈಗ ಫಸ್ಟ್ ಆಫ್ ಆಲ್ ನನ್ನ ಕಂಟೆಂಟ್ ಬಂದು ಏನಪ್ಪ ಅಂದರೆ, ಗಾಡಿಗಳನ್ನ ಅಂದರೆ ಟ್ರಕ್ಸ್ಗಳು, ಬಸ್ಗಳು ಇವನ್ನ ರಿವ್ಯೂ ಮಾಡೋದು, ಅದ್ರ ಬಗ್ಗೆ ಪೂರಾಗಿ ತಿಳಿಸೋದು. ಅಂದರೆ ನಮ್ಮ ಮಂಡ್ಯದಲ್ಲಿ ಈ ಥರ ಯಾರೂ ಇಲ್ಲ. ಇದ್ದಾರೆ ತುಂಬ ಜನ. ಅಂದರೆ ನಮ್ಮ ಮಂಡ್ಯದಲ್ಲಿಲ್ಲ, ಈ ಕಡೆ ಟಿಪಿಕಲ್ ಕನ್ನಡಿಗರು ಇದ್ದಾರೆ. ಅದು ಬಿಟ್ಟರೆ ಇನ್ನೂ ಸುಮಾರು ಜನ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಬಟ್ ಇನ್ನೊಂದು ಏನಪ್ಪ ಅಂದರೆ, ನನಗೆ ಹೇಳಬೇಕಾದ ವಿಷಯ, ನನಗೆ ಯೂಟ್ಯೂಬಲ್ಲಿ ಲಾಗ್ಸ್ ಮಾಡಬೇಕು, ಈ ಥರ ವೀಡಿಯೋಸ್ಗಳು ಮಾಡೋಕ್ಕೆ ಸ್ಫೂರ್ತಿ ಅಂದರೆ ಸದ್ಯಕ್ಕೆ ರೋಲ್ ಮಾಡಲ್ ಅಂದರೆ ಎರಡು ಟ್ರಕ್ ಲಾಗರ್ ಅಜಯಣ್ಣ ಮತ್ತು ಟಿಪಿಕಲ್ ಕನ್ನಡಿಗ ಆರ್ಯ ಡಾರ್ಲಿಂಗು. ತುಂಬ ಜನ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗಳ ವೀಡಿಯೋ ಎಲ್ಲ ನೋಡಿ ನಾನು ಲಾಗ್ ಮಾಡಬೇಕು ಅಂತ ಅಷ್ಟು ಪಡಿದ್ದೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಸದಾ ನನ್ನ ಜೊತೆ ಇರಲಿ ಅಂತ ಕೇಳ್ಕೊತ, ಗಾಡಿಗಳದ್ದು ರಿವ್ಯೂ ಸದ್ಯದಲ್ಲೇ ಬಿಡ್ತೀನಿ. ಎಲ್ಲ ಒಂದಷ್ಟು ಇನ್ಫಾರ್ಮೇಷನ್ಗಳು ಕಲೆಕ್ಟ್ ಮಾಡ್ತಾಯಿದ್ದೀನಿ. ನಾನು ತಿಳ್ಕೊಂಡು ಆಮೇಲೆ ಹೆಚ್ಚೆಚ್ಚಾಗಿ ತಿಳಿಸ್ಬೇಕು ಅಂತ. ಆಲ್ಮೋಸ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ತಿಳ್ಸೋಕ್ಕೆ ನಾನು ಟ್ರೈ ಮಾಡ್ತೀನಿ. ತುಂಬ ತಿಳ್ಕೊಂಡು ಬೇರೆಯವ್ರ ಹತ್ರನೂ ಕೇಳಿ ತಿಳ್ಕೊಂಡು ಆಮೇಲೆ ನಾನು ತಿಳ್ಕೊಂಡಿರೋದ ನಿಮಗೆ ಬಂದು ಇಲ್ಲಿ ಹೇಳ್ತೀನಿ, ವಿಡಿಯೋ ಮಾಡಿ ತೋರಿಸ್ತೀನಿ ವಿತ್ ಲೈವ್. ಮತ್ತು ಪರ್ಸ್ನಲಿ ನಾನು ಯಾವ ಗಾಡಿ ರಿವ್ಯೂ ಮಾಡ್ತೀನೋ ಆ ಗಾಡಿ ಓಡಿಸುವಂಥ ಡ್ರೈವರ್ಗಳಾಗಲಿ, ಓನರ್ಗಳೇ, ಅವ್ರ ಕೈಲೂ ಕೂಡ ಅವರ ಅನುಭವಗಳು, ಗಾಡಿಗಳು ಯಾವ ಥರ ಬೆಸ್ಟು ಅದನ್ನೆಲ್ಲ ಅವ್ರನ್ನೂ ಕೂಡ ಲೈವಾಗಿ ಕೇಳಿಸ್ತೀನಿ ವಿಡಿಯೋದಲ್ಲೇ. ಸೊ ಇನ್ನು ಸಪೋರ್ಟ್ ಮಾಡಿ. ಸದ್ಯಕ್ಕೆ ಇನ್ನೇನಿಲ್ಲ ವಿಷಯ, ಇದೊಂದು ವೀಡಿಯೋ ಬಿಡ್ತೀನಿ ಇವತ್ತು ಸಂಜೆ, ಇಲ್ಲ ಅಂದರೆ ನಾಳೆ. ಸರಿ ಫ್ರೆಂಡ್ಸ್, ಎಲ್ಲರಿಗೂ ಟಾಟಾ, ಬೈ ಬೈ, ಸಿ ಯು. ಸೊ ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ಗಳು ಮಾಡಿ. ಫಸ್ಟ್ ಆಫ್ ಆಲ್ ಯಾವ್ಯಾವ ಗಾಡಿ ಬೇಕು ಮತ್ತು ಗುಡ್ ಆರ್ ಬ್ಯಾಡ್. ನಾನು ಈಗ ಪಾಸಿಟಿವ್ ಕಮೆಂಟ್ಗಳು ಓದ್ತೀನಿ ಮತ್ತು ನೆಗೆಟಿವ್ ಕಮೆಂಟ್ಗಳನ್ನೂ ಓದ್ತೀನಿ. ಬಟ್ ಜಾಸ್ತಿ ನೆಗೆಟಿವ್ ಕಮೆಂಟ್ಗಳು ಓದ್ತೀನಿ ಫಸ್ಟು. ಏನಕ್ಕೆ ಅಂದರೆ, ನನ್ನಲ್ಲಿರೋ ತಪ್ಪುಗಳನ್ನ ಗುರುತಿಸಿ ಏನು ಸರಿ ಮಾಡ್ಕೊಬೇಕು ಅದನ್ನು ಹೇಳಿ ನಾನು ಸರಿ ಮಾಡ್ಕೊಳ್ತೀನಿ ಅಂತ ಹೇಳ್ತೀವಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು.